ಈಗಿನ ಏನು ಮಹಿಳೆಯರೆಲ್ಲ ಅಥವಾ ಹೆಣ್ಮಕ್ಳಲ್ಲಿ ಈ PCOS PCOD ತುಂಬಾ ಕಾಮನ್ ಆಗಿದೆ. ಹೌದು ಸೊ ಬಿಫೋರ್ ಮ್ಯಾರೇಜ್ PCOD ಸ್ಟಾರ್ಟ್ ಆಗಿರೋ ವಿಮೆನ್ ವರಿ ಮಾಡೋ ಅವಶ್ಯಕತೆ ಇದೆಯಾ, ಅಂದ್ರೆ ಮುಂದೆ ಫರ್ಟಿಲಿಟಿ ಬಗ್ಗೆ ಚಿಂತೆ ಮಾಡಬೇಕಾಗತ್ತಾ ಅಂತ? PCOS ಅನ್ನೋದು ಇಟ್ ಎಫೆಕ್ಟ್ಸ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಇನ್ ದ ಬಾಡಿ ಅಂತ. ಅಂದರೆ PCOS ಅಲ್ಲಿ ಏನಾಗ್ತದೆ ಅಂದರೆ ಫರ್ಟಿಲಿಟಿ ಇಸ್ ಜಸ್ಟ್ ಅ ಸ್ಮಾಲ್ ಪಾರ್ಟ್. ಓಕೆ, PCOS ಹೆಂಗಸರಿಗೆ BP, ಶುಗರು, ಆಮೇಲೆ ಹಾರ್ಟ್ ಅಟ್ಯಾಕ್ ಬರೋದು, ಅಥವಾ ಆಂಗ್ಸೈಟಿ ಇರೋದು, ಡಿಪ್ರೆಷನ್ ಇರೋದು, ಗರ್ಭಕೋಶದ ಕ್ಯಾನ್ಸರ್ ಬರೋದು ಹೆಚ್ಚಿಗೆ ಸಾಧ್ಯತೆ ಇರ್ತದೆ. ನನ್ನ ಓನ್ ಪೇಷಂಟ್ಸೇ ಇಷ್ಟು ವರ್ಷದ PCOS. ಎಸ್, ಇಟ್ಸ್ ಅ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ ನಾವು. ಸೊ ಇವರಲ್ಲಿ ಏನಾಗ್ತದೆ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಅದು ಹೆಚ್ಚಿಗೆ ಇರೋದ್ರಿಂದ ಶುಗರಿಗೆ ಹೈ ಚಾನ್ಸಸ್ ಇರುತ್ತೆ, BPಗೆ ಹೈ ಚಾನ್ಸಸ್ ಇರ್ತದೆ. For business and personal promotions, please contact 9686376663. ಮೇಲ್ ಹಾರ್ಮೋನ್ಸ್ ಲೆವೆಲ್ ಜಾಸ್ತಿ ಇರ್ತದೆ, ಅವರ ಲೆವೆಲಲ್ಲಿ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಇರ್ತದೆ. ಸೊ ಹಾಗಾಗಿ BP, ಶುಗರ್ ಬರುವ ಸಾಧ್ಯತೆ ಕೂಡ ಹೆಚ್ಚಿಗೆ ಆಗ್ತದೆ. ಮೈ ಓನ್ ಪೇಷಂಟ್ಸು ಎಷ್ಟು ಶಿಸ್ತಲ್ಲಿ ಇರ್ತಾರೆ ಒಂದು ಪ್ರೆಗ್ನೆನ್ಸಿ ಬರೋ ತನಕ ಅಂತ ಅಂದರೆ, ನಾನು ಡಯಟ್ ಅಂದರೆ ಡಯಟ್ ಮಾಡ್ತಾರೆ, ಎಕ್ಸಸೈಸ್ ಅಂದರೆ ಎಕ್ಸಸೈಸ್ ಮಾಡ್ತಾರೆ, ಒಂದು ಚೂರು ಮಿಸ್ ಮಾಡೋದಿಲ್ಲ. ಪ್ರೆಗ್ನೆನ್ಸಿ ಪೂರ್ತಿ ಒಂದು ಡೈಮಂಡ್ ಇಟ್ಕೊಂಡಂಗೆ ಅವರ ಹೆಲ್ತನ್ನು ಕೇರ್ ಮಾಡ್ತಾರೆ. ಬಟ್ ಅದೇ ಮಗು ಆದಮೇಲೆ ಅದೇ ತಾಯಿನ ಮೀಟ್ ಮಾಡ್ತೀನಿ ನಾನು, ದೇ ಹ್ಯಾವ್ ಲೆಫ್ಟ್ ಎವ್ರಿಥಿಂಗ್. ಡಯಟ್ ಮಾಡಿರಲ್ಲ, ಎಕ್ಸಸೈಸ್ ಮಾಡಿರೋದಿಲ್ಲ. PCOS ಅಂತ ನೀವು ಗೂಗಲ್ ಮಾಡಿದಾಗಲೇನೋ ಫಸ್ಟ್ ಥಿಂಗ್ ಇನ್ಫರ್ಟಿಲಿಟಿ ಅಂತಲೇ ಬರ್ತದೆ ಅದರಲ್ಲಿ. ಬಟ್ ಆ ಇನ್ಫರ್ಟಿಲಿಟಿ ಕ್ಯಾನ್ ಬಿ ಟ್ರೀಟೆಡ್. ಓಕೆ, ಬಟ್ ವಾಟ್ ಇಫ್ ಯು ಗೆಟ್ ಡಯಾಬಿಟಿಸ್ ಆ್ಯಂಡ್ ಹೈಪರ್ಟೆನ್ಷನ್ ಅಟ್ ಅ ವೆರಿ ಯಂಗ್ ಏಜ್? ಕರೆಕ್ಟ್, ರೈಟ್. ಆ ತಾಯಂದ್ರಿಗೆ ನಾನು ಹೇಳ್ತೀನಿ ಅಂದರೆ, ನೀವು ಇಷ್ಟು ಕಷ್ಟಪಟ್ಟಿದ್ದೇನಕ್ಕೆ? ಯು ಹ್ಯಾವ್ ಟು ಬಿ ಹೆಲ್ದಿ ಫಾರ್ ಯುವರ್ ಚೈಲ್ಡ್. ಯು ನೀಡ್ ಟು ಲುಕ್ ಆಫ್ಟರ್ ದಟ್ ಚೈಲ್ಡ್ ಫಾರ್ ಅ ಲಾಂಗ್ ಇಯರ್ಸ್. ಯು ಕೆನಾಟ್ ಬಿಕಮ್ ಡಯಾಬಿಟಿಕ್ ಆರ್ ಹೈಪರ್ಟೆನ್ಸಿವ್ ಅಟ್ ದ ಯಂಗರ್ ಏಜ್. ರೈಟ್. ಡಯಟ್, ಎಕ್ಸಸೈಸ್ ನಿಮ್ಮ ಬರೀ ಪ್ರೆಗ್ನೆನ್ಸಿ ಬರೋದಕ್ಕಷ್ಟೇ ಅಲ್ಲ, ಯು ನೀಡ್ ಟು ಕಂಟಿನ್ಯೂ ಇಟ್ ಲೈಫ್ ಲಾಂಗ್ ಸೊ ದಟ್ ಯು ಕ್ಯಾನ್ ಪುಷ್ ಅವೇ ಆಲ್ ದೀಸ್ ಪ್ರಾಬ್ಲಮ್ಸ್. ಆ್ಯಂಡ್ ಇಟ್ ಈಸ್ ನಾಟ್ ರಾಂಗ್. ಓಕೆ ಅಲ್ವಾ? ಡಯಟ್ ಆ್ಯಂಡ್ ಎಕ್ಸಸೈಸ್ ನಮ್ಮ ಇಡೀ ಬಾಡಿಗೆ ಹೆಲ್ಪ್ ಆಗ್ತದೆ. ವೈ ನಾಟ್ ಕಂಟಿನ್ಯೂ ಇಟ್? ಎಸ್. ಸೊ ಕಮಿಂಗ್ ಬ್ಯಾಕ್ ಟು ಫರ್ಟಿಲಿಟಿ ಆ್ಯಂಡ್ ಕಪಲ್ಸ್, ಈಗ ಒಂದು ಕಪಲ್ಗೆ ಮಕ್ಕಳು ಆಗ್ತಿಲ್ಲ ಅಂತ ಅಂದಾಗ ಸೊ ಏನೇನು ಮೆಷರ್ಸ್ ಅವರು ತಗೋಬೇಕಾಗತ್ತೆ, ವೆನ್ ದೇ ಹ್ಯಾವ್ ಟು ಕನ್ಸಲ್ಟ್ ಎ ಡಾಕ್ಟರ್ ಅಂತ? ನಾವು ಆ್ಯಕ್ಚುಲಿ ಟೆಕ್ಸ್ಟ್ ಬುಕ್ ವೈಸ್ ಹೋಗಬೇಕು ಅಂತಿದ್ರೆ ಯೂಶ್ವಲಿ ನಾವೇನು ಹೇಳ್ತೀವಿ ಅಂತ ಅಂದರೆ 1 year ಆಫ್ ಯಾವುದೇ ಥರ ಕಾಂಟ್ರಸೆಪ್ಷನ್ ಯೂಸ್ ಮಾಡ್ದಿಲ್ಲ, ಅಂದರೆ ಕಾಂಡಮ್ಸ್ ಆಗಿರಲಿ ಅಥವಾ ಪಿಲ್ಸ್ ಆಗಿರಲಿ ಏನು ಯೂಸ್ ಮಾಡ್ದಿರ, ದರ್ ಇಸ್ ನಥಿಂಗ್ ಕಾಲ್ಡ್ ಪ್ಲ್ಯಾನಿಂಗ್. ಅಂದರೆ ಏನು ಆ್ಯಪ್ ಇಟ್ಕೊಂಡು ಈ ಟೈಮಲ್ಲಿ ಓವಲೇಟ್ ಆಗ್ತಿದ್ದೀನಿ, ಈ ಟೈಮಲ್ಲಿ ಗಂಡ ಹೆಂಡತಿ ಸೇರಬೇಕು, ಆ ಥರ ಏನೂ ಇಲ್ಲ. ಜಸ್ಟ್ ಹ್ಯಾವಿಂಗ್ ಅ ರೆಗ್ಯುಲರ್ ಇಂಟರ್ಕೋರ್ಸ್ ಜಸ್ಟ್ ಆಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದಾಗ 1 year ಒಳಗಡೆ 80% ಆಫ್ ದ ಕಪಲ್ ಶುಡ್ ಕನ್ಸೀವ್. ಓಕೆ. ವೆನ್ ದೇ ಡೋಂಟ್ ಕನ್ಸೀವ್, ದಟ್ ಈಸ್ ವೆನ್ ಯು ಹ್ಯಾವ್ ಟು ಮೀಟ್ ದ ಡಾಕ್ಟರ್. ಈಗ ಬಹಳ ಪೇಷಂಟ್ಸ್ ನನಗೆ 3 ತಿಂಗಳಿಗೆ ಬರ್ತಾರೆ, ಮದುವೆ ಆಗಿ 3 ತಿಂಗಳಿಗೆ ಬಂದು ಈ ಥರ ನಮಗೆ ಈಗ ಪ್ರೆಗ್ನೆನ್ಸಿನೇ ಆಗಿಲ್ಲ ಅಂತ ಅಂದ್ಬಿಟ್ಟು ಕೆಲವೊಂದು ಬೇಸಿಕ್ ಟೆಸ್ಟ್ ಮಾಡಿಸ್ಬಿಟ್ಟು ವಾಪಸ್ ಕಳಿಸ್ತೀನಿ. ಯು ಹ್ಯಾವ್ ನಾಟ್ ಟ್ರೈಡ್ ಎನಫ್, ಗೋ ಬ್ಯಾಕ್, ಕಮ್ ಬ್ಯಾಕ್ ಆಫ್ಟರ್ 9 months, ಸ್ಟಿಲ್ ಯು ಹ್ಯಾವ್ ನಾಟ್ ಕನ್ಸೀವ್, ದೆನ್ ಐ ವಿಲ್ ಟ್ರೀಟ್ ಯು, ಅದರ್ವೈಸ್ ಯು ಮೈ ನಾಟ್ ಇವನ್ ನೀಡ್ ಮೈ ಹೆಲ್ಪ್. ಸೊ ಅಟ್ಲೀಸ್ಟ್ 1 year. ಬಟ್ ಇದು 1 year ಅನ್ನೋದು ಎಲ್ಲರಿಗೂ ಇದಾಗೋದಿಲ್ಲ, ಮ್ಯಾಂಡೇಟ್ರಿ ಅಲ್ಲ ಇಟ್ ಡಿಪೆಂಡ್ಸ್ ಆನ್ ಪೇಷಂಟ್ ಟು ಪೇಷಂಟ್. ಈಗ ಕೆಲವೊಂದು ಪೇಷಂಟಿನ ಮೊಟ್ಟೆ ಸಂಖ್ಯೆ ಆಲ್ರೆಡಿ ಕಮ್ಮಿ ಇರ್ತದೆ, ನಾನು 1 year ತನಕ ಮಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ವೆಯ್ಟ್ ಮಾಡಿ ಪ್ರೆಗ್ನೆನ್ಸಿಗೆ ಅಂತ. ಅಥವಾ ಪೇಷಂಟ್ ಓವರ್ ದ ಏಜ್ ಆಫ್ 30 or 35 ಅವ್ರಿಗೂ 1 year ಅಂತ ಬರೋದಿಲ್ಲ, ಯಾಕಂದರೆ ಅವ್ರ ಮೊಟ್ಟೆಗಳ ಸಂಖ್ಯೆ ಇನ್ನೂ ಕಮ್ಮಿ ಇರ್ತದೆ. ಅವ್ರಿಗೆ ಟೈಮ್ ಟು ಪ್ರೆಗ್ನೆನ್ಸಿ ನಾನು ಕಮ್ಮಿ ಮಾಡಬೇಕು ಹೊರತು. ಸೊ ಅವ್ರಿಗೆ ಪ್ರಾಬ್ಲಿ ವಿ ಕ್ಯಾನ್ ಗಿವ್ ಅ 6 months ಆಫ್ ನ್ಯಾಚುರಲ್ ಟ್ರಯಲ್ ಇಫ್ ಎವ್ರಿಥಿಂಗ್ ಲುಕ್ಸ್ ನಾರ್ಮಲ್, ಆ್ಯಂಡ್ ದೆನ್ ಇಫ್ ದೇ ಡೋಂಟ್ ಕನ್ಸೀವ್ ದೇ ಕ್ಯಾನ್ ಕಮ್ ಬ್ಯಾಕ್. ಮ್ಯಾಮ್, ಇದು ಎಲ್ಲ ಏಜ್ ಅವ್ರಿಗೂ ನೀವು ಇದೇ ರೀತಿ ಸಜೆಷನ್ ಕೊಡ್ತೀರಾ? ಅಂದರೆ ಈಗ ನೀವು ಹೇಳಿದ್ರಲ್ವಾ ತುಂಬ ಡಿಲೇ ಮ್ಯಾರೇಜಸ್ ಕೂಡ ಆಗ್ತಿದೆ, ಸೊ ಅಂಥ ಕಪ್ಲಲ್ಲಿ ಕೂಡ ಇನ್ಫರ್ಟಿಲಿಟಿ ಸಮಸ್ಯೆ ಬರುತ್ತೆ ಅಂತ. ಅಂಥವರು ಕೂಡ 1 ವರ್ಷ ಟ್ರೈ ಮಾಡಿನೇ ಆಮೇಲೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾ, ಹೇಗೆ ಅಂತ? ಇಲ್ಲ, ವಾಟ್ ವಿ ಡೂ ಇಸ್ ಕಾಲ್ಡ್ ಎಸ್ ಅ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಅಂದರೆ ಕನ್ಸೆಪ್ಷನ್ ಮಾಡೋಕ್ಕಿಂತ ಮುಂಚೆ ವಿ ಟ್ರೈ ಟು ಸಿ ವಾಟ್ ಆರ್ ದ ಥಿಂಗ್ಸ್, ಏನೇನು ಪ್ರಾಬ್ಲಮ್, ಏನಾದ್ರು ಸಪೋಸ್ ಲೇಡಿಗೆ ಏನಾರ BP ಇರ್ಬೋದು, ಶುಗರ್ ಇರ್ಬೋದು, ಆ ಥರ. ಯಾಕಂದರೆ ಯಾರು ಮೆಟ್ಲು ಹತ್ತಿರಲ್ಲ ಹಾಸ್ಪಿಟ್ಲಿಗೆ ಹುಡುಗಿರು, ಅನ್ಲೆಸ್ ದೇ ಹ್ಯಾವ್ ಕಮ್ ಪ್ರೆಗ್ನೆನ್ಸಿ ಪಾಸಿಟಿವ್, ದಟ್ ವಿಲ್ ಬಿ ದ ಫಸ್ಟ್ ಟೈಮ್ ಬ್ಲಡ್ ಟೆಸ್ಟ್ ಏನಾದ್ರು ಮಾಡಿಸೋದು ಏನಾರು ಆಗಿರ್ಬೋದು. ಸೊ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗಲ್ಲಿ ಏನಾಗ್ತದೆ ಅಂತಂದರೆ ವಿ ಚೆಕ್ ಎಲ್ಲ ಪ್ಯಾರಾಮೀಟರ್ಸ್ ಇವ್ರದ್ದು ಕರೆಕ್ಟಾಗಿದೆಯಾ, ಅವ್ರದ್ದೆಲ್ಲ ಅಡಿಕ್ವೇಟ್ ಆಗಿದ್ದರೆ ದೆನ್ ವಿ ಸೆಂಡ್ ದೆಮ್ ಬ್ಯಾಕ್, ಹೋಗಿ ಟ್ರೈ ಮಾಡಿ ಬನ್ನಿ ಅಂತ ಹೇಳ್ತೀವಿ. ಸಪೋಸ್ ಅದರಲ್ಲಿ ಏರುಪೇರು ಏನಾರು ಇತ್ತು ಅಂತಲೇ ವಿ ಟೆಲ್ ದೆಮ್ ನೋ, ಯು ಡೋಂಟ್ ಹ್ಯಾವ್ ಸೊ ಮಚ್ ಆಫ್ ಟೈಮ್,
ಕಮ್ ಇಮಿಡಿಯೇಟ್ಲಿ ಫಾರ್ ದ ಟ್ರೀಟ್ಮೆಂಟ್ ಅಂತ ಹೇಳೋದು. ಓಕೆ, ನೀವು ಆ್ಯಪ್ ಬಗ್ಗೆ ಹೇಳ್ತಾ ಇದ್ರಿ ಯಾವಾಗಲೇ, ಸೊ ಓವ್ಯುಲೇಷನ್ ಪೀರಿಯಡ್ ಎಲ್ಲ ಗೊತ್ತಾಗತ್ತೆ ಅಂತ. ಹೌದು. ಇನ್ ಜನರಲ್ ಅದ್ರ ಬಗ್ಗೆ ನೀವು ಎಜುಕೇಟ್ ಮಾಡೋದಾದ್ರೆ? ನಾನು ಯೂಶ್ವಲಿ ನನ್ನ ಪೇಷಂಟ್ಸಿಗೆ ಈ ಆ್ಯಪ್ ಬಗ್ಗೆ ಎನ್ಕರೇಜ್ ಮಾಡ್ಲಿಕ್ಕೆ ಹೋಗಲ್ಲ. ಸಿ, ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಇಸ್ ಅ ವೆರಿ ಸೇಕ್ರೆಡ್ ರಿಲೇಷನ್ಶಿಪ್, ಕರೆಕ್ಟ್? ಸೊ ಅದನ್ನು ಆ್ಯಪ್ ಮೂಲಕ ಇವತ್ತು ನಾನು ಓವ್ಯುಲೇಟ್ ಆಗ್ತಿದ್ದೀವಿ, ಟುಡೇ ವಿ ನೀಡ್ ಟು ಹ್ಯಾವ್ ಇಂಟರ್ಕೋರ್ಸ್ ಅಂದಾಗ ದ ಪ್ರೆಷರ್ ಬಿಲ್ಡ್ಸ್ ಇನ್ ದ ಬಾಡಿ ಆ್ಯಂಡ್ ದಟ್ ಈಸ್ ನಾಟ್ ಹೌ ಅ ಚೈಲ್ಡ್ ಹ್ಯಾಸ್ ಟು ಬಿ ಕನ್ಸೀವ್ಡ್. So that's not a natural process, you say? It is natural. I'm not telling it is not natural. But the pressure level builds and the men might not be able to perform also. Okay. Right? Or the woman also might not be in the same boat as the man. Ivattu ovulation agtide. Today it has to be tried. Window cannot be missed or anything. What I would say is, whenever you are planning, don't stress yourself. Tumba stress itkondu plan mada necessity illa. As a couple, weekly 2 or 3 times in a week, have a regular intercourse as a husband and wife, not keeping in mind that I have to become pregnant. ಅವಾಗ ಏನಾಗ್ತದೆ, ಸ್ಟ್ರೆಸ್ ಲೆವೆಲ್ ಕೂಡ ಕಮ್ಮಿ ಆಗುತ್ತೆ, ಅವ್ರ ಬಾಡಿ ರೆಸ್ಪಾನ್ಸ್ ಇನ್ ಅ ಬೆಟರ್ ವೇ, ದ ಪ್ರೆಗ್ನೆನ್ಸಿ ಚಾನ್ಸಸ್ ಆರ್ ಆಲ್ಸೋ ಬೆಟರ್. ಓಕೆ, ಸೊ ಈ ಡಿಲೇ ಇನ್ ಫರ್ಟಿಲಿಟಿ ಏನಿದೆಯಲ್ಲ ಮ್ಯಾಮ್, ಇದರಲ್ಲಿ ಈ ಡಿಲೇಯಲ್ಲಿ ಏನಾದ್ರು ಪ್ರಾಸೆಸ್ ಅಥವಾ ಸ್ಟೇಜಸ್ ಅಂತ ಏನಾದರೂ ಇದೆಯಾ ಅಥವಾ ಗ್ರೇಡ್ಸ್ ಇದೆಯಾ, ಸೊ ದ್ಯಾಟ್ ಇಂಥ ಸ್ಟೇಜಲ್ಲಿ ನೀವು ಟ್ರೀಟ್ ಮಾಡಿದ್ರಿ ಅಂದರೆ ಮುಂದೆ ಸರಿ ಹೋಗುತ್ತೆ ಅನ್ನೋ ಥರದ್ದು? ಅನ್ಫಾರ್ಚುನೇಟ್ಲಿ ಆ ಥರ ಏನು ಗ್ರೇಡ್ಸ್ ಇಲ್ಲ. ಬಟ್ ದೆನ್ ಅಗೇನ್ ಇಟ್ ಡಿಪೆಂಡ್ಸ್, ಪೇಷಂಟ್ ಟು ಪೇಷಂಟ್ ವೇರಿ ಆಗ್ತದೆ. ಇವಾಗ ಹಸ್ಬೆಂಡ್ ಪ್ಯಾರಾಮೀಟರ್ಸ್ ಮೇಲೂ ವೇರಿ ಆಗ್ತದೆ. ಸ್ಪರ್ಮ್ಸ್ ಕೌಂಟ್ ತುಂಬಾ ಕಮ್ಮಿ ಇರಬಹುದು, ಅಥವಾ ಮೂಮೆಂಟ್ ತುಂಬಾ ಕಮ್ಮಿ ಇರಬಹುದು. ಆವಾಗ ದ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಚೇಂಜ್ ಆಗ್ತದೆ. ಅವ್ರಿಗೆ IVF ಬೇಕಾಗಬಹುದು ಅವ್ರಿಗೆ ಟು ಟ್ರೀಟ್. ಇದು ರೀಸೆಂಟಾಗಿ ಮ್ಯಾರೇಜ್ ಆಗಿರ್ಬೋದು ಅವ್ರಿಗೆ. ಸೊ ಪೇಷಂಟ್ ಟು ಪೇಷಂಟ್ ವೇರಿಯೇಷನ್ ಇರ್ತದೆ, ಏನು ಪ್ರಾಬ್ಲಮ್ ಏನಿದೆ ಅಂತ. ಯಾಕೆಂದರೆ ಕಾಸಸ್ ಸಿಕ್ಕಾಪಡೆ ಇದೆ ಒಂದು ಪ್ರೆಗ್ನೆನ್ಸಿ ಆಗದೇ ಇರೋದಕ್ಕೆ. ಸೊ ಎಲ್ಲನೂ ಒಂದು ಪೇಷಂಟಲ್ಲಿ ನೋಡೋದು ಕಮ್ಮಿ ಇರ್ತದೆ. ಸೊ ಆ ಪೇಷಂಟ್ ಮೇಲೆ ಆ್ಯಂಡ್ ದ ಕಪಲ್ ಮೇಲೆ ಡಿಪೆಂಡ್ ಆಗಿ ಇಟ್ ಹ್ಯಾಸ್ ಇಂಡಿವಿಜುವಲೈಸ್ ದ ಟ್ರೀಟ್ಮೆಂಟ್. ಸೊ ಬ್ಲ್ಯಾಂಕೆಟ್ ಥೆರಪಿ ಅಂತ ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಪೇಷಂಟನ್ನ ಕೇಸನ್ನು ಸ್ಟಡಿ ಮಾಡಿ ಎಲ್ಲಿದೆ ಹೆಂಗಿದೆ, ನಮ್ಮ ಏಮ್ ಏನಿರ್ತದೆ, ಅವ್ರಿಗೆ ಪ್ರೆಗ್ನೆನ್ಸಿನ ಎಷ್ಟು ಬೇಗ ಅಷ್ಟು ಬೇಗ ಅವ್ರಿಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಏಮ್ ಇರ್ತದೆ. ಆ್ಯಂಡ್ ಅನದರ್ ಏಮ್ ಇಸ್ ನಾಟ್ ಜಸ್ಟ್ ಅಬೌಟ್ ಪ್ರೆಗ್ನೆನ್ಸಿ ಪಾಸಿಟಿವ್. ನನ್ನ ರೆಸ್ಪಾನ್ಸಿಬಿಲಿಟಿ ಡಾಕ್ಟ್ರಾಗಿ ಇವ್ರದ್ದು ಪಾಸಿಟಿವ್ ಬಂದಿದೆ, ಐ ಆಮ್ ಹ್ಯಾಪಿ? ನೋ, I will be only happy when they take home that baby. That is when the responsibility ends. So that is what the patient should realize. ಓಕೆ, ಸೊ ಈಗ ಯೂಶ್ವಲಿ ಫರ್ಟಿಲಿಟಿ ಅಂದರೆ ಪ್ರೆಗ್ನೆನ್ಸಿ ಡಿಲೇ ಆಗುತ್ತಲ್ವಾ, ಅಂಥ ಟೈಮಲ್ಲಿ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಜಾಸ್ತಿನ ಹೇಗೆ ಅಂತ? ಹೌದು, ಮಿಸ್ಕ್ಯಾರೇಜ್ ಆಗುವ ಚಾನ್ಸಸ್ ಇರ್ತದೆ. ಯಾಕಂದರೆ ಒಂದು ಮಿಸ್ಕ್ಯಾರೇಜ್ ಆಗಬೇಕಾದ್ರೆ ಮೊಟ್ಟೆಯ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಸ್ಪರ್ಮ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಅಲ್ಲಿ ಎಂಬ್ರಿಯೋ ಅಂದರೆ ಚಿಕ್ಕದಾಗಿರೋ ಮಗು, ಅದನ್ನು ಎಂಬ್ರಿಯೋ ಅಂತ ಹೇಳ್ತೀವಿ, ಅದರ ಫಾರ್ಮೇಷನ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಅದರಲ್ಲಿರೋ DNA ಏನಾದ್ರು ತೊಂದರೆ ಇದ್ರೂ ಕೂಡ ಡಿಪೆಂಡ್ ಆಗ್ತದೆ. ಸೊ ಮಿಸ್ಕ್ಯಾರೇಜ್ ಆಗುವ ಚಾನ್ಸಸ್ ಕೂಡ ಹೆಚ್ಚಿಗೆ ಇರ್ತದೆ. ದಟ್ ಇಸ್ ವಾಟ್ ಐ ಸೆಡ್. ನಾನು ಯಾವುದೇ ಪೇಷಂಟ್ ಪಾಸಿಟಿವ್ ಎಷ್ಟು ಬಂದ್ರೇನು ಐ ವೇಟ್ ಟಿಲ್ ದ ಡೆಲಿವರಿ. ಐ ಟೆಲ್ ದಮ್, ನನ್ನ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮನೆಗೆ ನಿಮ್ಮ ಮಗುನ ತೊಗೊಂಡು ಹೋಗೋ ತನಕ ಇರ್ತದೆ. ದಟ್ ಈಸ್ ವೆನ್ ವಿ ವಿಲ್ ಸೆಲೆಬ್ರೇಟ್ ದ ರಿಯಲ್ ಹ್ಯಾಪಿನೆಸ್ ಅಂತ ಅಂದ್ಬಿಟ್ಟು.